ಆನ್ಲೈನ್ ಮಾರುಕಟ್ಟೆಯಲ್ಲಿ ಪ್ರಮುಖ ಸ್ಥಾನದಲ್ಲಿರುವ ಅಮೆಜಾನ್ ಗ್ರಾಹಕರಿಗೆ ಉತ್ತಮ ಶಾಪಿಂಗ್ ಅನುಭವ ಒದಗಿಸಲು ವಿವಿಧ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಕೆಲವೊಮ್ಮೆ ನಕಲಿ ಉತ್ಪನ್ನಗಳು ಗ್ರಾಹಕರ ಕೈ ಸೇರುತ್ತೆ. ಅದರಲ್ಲಿ ಅಮೆಜಾನ್ ಪಾತ್ರವಿಲ್ಲದೆ ಹೋದರೂ ಕೊನೆಗೆ ಗ್ರಾಹಕರು ಅಮೆಜಾನ್ ಅನ್ನು ದೂರುವಂತಾಗುತ್ತೆ. ಮಾರಾಟಗಾರರು ಮತ್ತು ಪೂರೈಕೆಯಲ್ಲಿ ಕೆಲವೊಮ್ಮೆ ಸಮಸ್ಯೆ ಆದರೆ ನಕಲಿ ಉತ್ಪನ್ನಗಳು ಗ್ರಾಹಕರ ಕೈ ಸೇರುತ್ತೆ. ಅಂತಹ ಸಮಸ್ಯೆಯನ್ನು ನಿವಾರಿಸಲು ಅಮೆಜಾನ್ ಮುಂದಾಗಿದೆ. ಆನ್ಲೈನ್ ಮಾರಾಟದ ವೇಳೆ ನಕಲಿ ಉತ್ಪನ್ನಗಳನ್ನು ಸರಬರಾಜು ಮಾಡೋದು ಸೇರಿದಂತೆ ವಿವಿಧ ರೀತಿಯ ವಂಚನೆ ಪ್ರಕರಣಗಳು ಭಾರತದಲ್ಲಿ ಸಾಕಷ್ಟು ಬೆಳಕಿಗೆ ಬರುತ್ತಲಿವೆ. ಇ ಕಾಮರ್ಸ್ ಕಂಪನಿಗಳ ವಿಶ್ವಾಸಾರ್ಹತೆ ಬಗ್ಗೆ ಅನುಮಾನ ಮೂಡಿಸುತ್ತವೆ ಇಂತಹ ಪ್ರಕರಣಗಳು. ಸಾವಿರಾರು ಕೋಟಿ ರೂಪಾಯಿ ಆದಾಯ ಮಾಡುವ ಇ ಕಾಮರ್ಸ್ ಕಂಪನಿಗಳು ಇಂಥ ವಂಚನೆಯ ಪ್ರಕರಣಗಳನ್ನು ಕಂಡು ಕಾಣದಂತೆ ಸುಮ್ಮನಿರಲು ಸಾಧ್ಯವಿಲ್ಲ. ಇದರ ಅಪಾಯದ ಅರಿವಿರುವ ಅಮೆಜಾನ್ ಸಂಸ್ಥೆ ತನ್ನ ಪ್ಲಾಟ್ಫಾರ್ಮ್ನಲ್ಲಿ ಮಾರಾಟ ವಂಚನೆಗಳನ್ನು ತಡೆದು ಗ್ರಾಹಕರ ಹಿತ ಕಾಯಲು ಬಿಗಿ ಕ್ರಮಗಳನ್ನು ಕೈಗೊಂಡಿದೆ. ಅದಕ್ಕಾಗಿ ಸುಮಾರು 10,000 ಕೋಟಿ ರೂಪಾಯಿ ಹಣವನ್ನು ವಿನಿಯೋಗಿಸಿದೆ. ಮಾರಾಟ ವಂಚನೆಯನ್ನ ಪತ್ತೆ ಮಾಡಲೆಂದೇ ಅಮೆಜಾನ್ ಕಳೆದ ವರ್ಷ ಸುಮಾರು 15,000 ತಜ್ಞರನ್ನ ನೇಮಿಸಿದೆ. ಯಾವುದೇ ಉತ್ಪನ್ನಗಳ ಮಾರಾಟಗಾರರು ಅಮೆಜಾನ್ ಪ್ಲಾಟ್ಫಾರ್ಮ್ನಲ್ಲಿ ಮಾರಾಟ ಮಾಡಬೇಕಂದ್ರೆ ಅಲ್ಲಿ ನೋಂದಾಯಿಸಬೇಕು. ಈ ವೇಳೆ ವಂಚಕ ಮಾರಾಟಗಾರರು ನಕಲಿ ದಾಖಲೆಗಳನ್ನು ನೀಡಿ ನೋಂದಾಯಿಸಬಹುದು. ಕಡಿಮೆ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡುತ್ತೇವೆ ಎಂದು ಉತ್ಪನ್ನಗಳನ್ನು ಲಿಸ್ಟ್ ಮಾಡಿ ಅಂತಿಮವಾಗಿ ಗ್ರಾಹಕರಿಗೆ ಕಳಪೆ ಗುಣಮಟ್ಟದ ನಕಲಿ ಉತ್ಪನ್ನಗಳನ್ನು ನೀಡ್ತಾರೆ. ಇಂಥ ವಂಚಕ ಮಾರಾಟಗಾರರನ್ನ ಮೂಲದಲ್ಲೇ ಪತ್ತೆ ಹಚ್ಚಲು ಅಮೆಜಾನ್ ತಜ್ಞರನ್ನ ನೇಮಕ ಮಾಡಿದೆ. ಅಮೆಜಾನ್ ನೇಮಕ ಮಾಡಿರುವವರಲ್ಲಿ ಮೆಷಿನ್ ಲರ್ನಿಂಗ್ ಸೈಂಟಿಸ್ಟ್ಗಳು, ಸಾಫ್ಟ್ವೇರ್ ಡೆವಲಪರ್ಗಳು, ತನಿಖಾ ತಜ್ಞರು ಮೊದಲಾದವರು ಇದ್ದಾರೆ. ಮಾರಾಟಗಾರರು ಒದಗಿಸುವ ದಾಖಲೆಯಲ್ಲಿ ಫೋರ್ಜರಿ ಇದೆಯಾ ಎಂಬುದನ್ನು ಈ ನುರಿತರು ಪತ್ತೆ ಹಚ್ಚುತ್ತಾರೆ. ಆಧಾರ್ ಇತ್ಯಾದಿ ದಾಖಲೆಗಳು ಅಸಲಿಯಾ ನಕಲಿಯಾ ಎಂಬುದನ್ನು ತ್ವರಿತವಾಗಿ ಪತ್ತೆ ಮಾಡಬಲ್ಲ ಪರಿಣತಿ ಇವರಲ್ಲಿ ಇರುತ್ತೆ. ಅಮೆಜಾನ್ ಪ್ಲಾಟ್ಫಾರ್ಮ್ನಲ್ಲಿ ಮಾರಾಟಕ್ಕೆಂದು ನೋಂದಣಿಗೆ ಅರ್ಜಿ ಸಲ್ಲಿಸುವಾಗ ಕೊಡಲಾಗುವ ದಾಖಲೆಗಳನ್ನು ಬಹಳ ಕಟ್ಟುನಿಟ್ಟಾಗಿ ಈ ತಜ್ಞರ ತಂಡ ಪರಿಶೀಲನೆ ನಡೆಸುತ್ತೆ. 2023ರಲ್ಲಿ ಈ ಕ್ರಮದಿಂದಾಗಿ ವಂಚಕ ಮಾರಾಟಗಾರರು ಸೆಲ್ಲಿಂಗ್ ಅಕೌಂಟ್ ತೆರೆಯಲು ಮಾಡಿದ 7 ಲಕ್ಷಕ್ಕೂ ಹೆಚ್ಚು ಪ್ರಯತ್ನಗಳನ್ನು ತಡೆಹಿಡಿಯಲಾಗಿದೆ. 1 ವರ್ಷದಲ್ಲಿ ವಿಶ್ವಾದ್ಯಂತ 70 ಲಕ್ಷ ಉತ್ಪನ್ನಗಳ ವಿಲೇವಾರಿಯನ್ನು ಗುರುತಿಸಿ ತಡೆಹಿಡಿಯಲಾಗಿದೆ ಎಂದು ಅಮೆಜಾನ್ ಹೇಳಿದೆ. 2020ರಲ್ಲಿ ಅಮೆಜಾನ್ ತೆಗೆದುಕೊಂಡ ಈ ಮುನ್ನೆಚ್ಚರಿಕೆ ಕ್ರಮದಿಂದ ಸಾಕಷ್ಟು ವಂಚನೆ ಪ್ರಕರಣಗಳು ಕಡಿಮೆ ಆಗಿವೆ. ಕಳೆದ 3-4 ವರ್ಷದಲ್ಲಿ 21,000ಕ್ಕೂ ಹೆಚ್ಚು ವಂಚಕ ಮಾರಾಟಗಾರರ ವಿರುದ್ಧ ಕಾನೂನು ಕ್ರಮಕ್ಕೆ ಅಮೆಜಾನ್ ಮುಂದಾಗಿದೆ.